ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಸುಸ್ವಾಗತ ಫ್ರೆಂಡ್ಸ್. ಇವತ್ತಿನ ಟಾಪಿಕ್ ನೀವು ನನ್ನ ತಮಿಳ್ ನೋಡಿ ಗೊತ್ತಾಗಿರಬಹುದು. ಸೊ ನಾನಿವಾಗ ಸಿಂಪಲ್ ವಿಷಯ ಅಂದರೆ ಇದರದ್ದು ಬ್ಲಾಗ್ ಟಾಪಿಕ್. ಸೊ ಬ್ಲಾಗಲ್ಲಿ ನಾನು ನಿಮಗೆ ವೇದದ ಬಗ್ಗೆ ತಿಳಿಸ್ಕೊಡ್ತಾರೆ. ಓಕೆ, ತಿಳಿಯೋಣ ಬನ್ನಿ. ಸೊ ಈಗ ನಾವು ವೇದ ಪಾರಾಯಣ ಎಂಬುವಂತಹ ವೇದಗಳನ್ನು ನೀವು ಅಂದ್ಕೊಂಡಿರ್ತೀರ. ಬ್ರಾಹ್ಮಣರಿಗೆ ಅಂತಂದರೆ ಎಲ್ಲರಿಗೂ ಕೂಡ ವೇದ ಸಮಾನ. ಸೊ ವೇದಗಳಲ್ಲಿ ನಿಮಗೆ 4 ಭಾಗ ಸಿಗ್ತದೆ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಸೊ ಇದರ ಡಿಫ್ರೆನ್ಸ್ ಏನು, ಇದನ್ನು ಭಾಗ ಮಾಡಿದವ್ರು ಯಾರು ತಿಳ್ಕೊಳ್ಳೋಣ. ಓಕೆ, ಸೊ ಈ ವೇದವನ್ನು ಭಾಗ ಮಾಡಿದವರು ವೇದವ್ಯಾಸರು. ವೇದವ್ಯಾಸರು ಈ ವೇದವನ್ನು ಯಾಕೆ ಭಾಗ ಮಾಡಿದ್ದಾರೆ? ಎಲ್ಲ ಮಿಕ್ಸ್ ಆಗಿತ್ತು ಮೊದಲು. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಲ್ಲ ಮಿಕ್ಸ್ ಆಗಿತ್ತು ವೇದ. ಅದನ್ನು ಡಿವೈಡ್ ಮಾಡಿದ್ದಾರೆ, ಕಟ್. ಋಗ್ವೇದ ಕಟ್, ಯಜುರ್ವೇದ ಕಟ್ಟು, ಸಾಮವೇದ ಕಟ್ಟು, ಅಥರ್ವವೇದ ಕಟ್ಟು, ಇಷ್ಟು ಕಟ್ಟು ಮಾಡಿಬಿಟ್ಟು ಭಾಗಗಳು ಮಾಡಿದ್ದಾರೆ. 4 ಭಾಗಗಳಾಗಿದೆ. ಈಗ ಋಗ್ವೇದದಲ್ಲಿ ಕೂಡ ಬೇರೆ ಟೈಪಲ್ಲಿ ಬರುತ್ತೆ, ಯಜುರ್ವೇದ ಕೂಡ ಬೇರೆ ಟೈಪಲ್ಲಿ ಬರುತ್ತೆ. ಸಾಮವೇದ, ಅಥರ್ವವೇದ. ಸಾಮವೇದ ಗಾನ ಥರ ಹೇಳ್ತಾರೆ, ಹಾಡು ಥರ ವೇದ ಹೇಳೋದು. ಅಥರ್ವವೇದ ಹೀಗೆ ಸ್ವರದಲ್ಲಿ, ಒಂದೇ ಸ್ವರದಲ್ಲಿ ಹೇಳಬೇಕು. ಮತ್ತು ಯಜುರ್ವೇದ ಒಂದೇ ಸ್ವರ ಅಂದರೆ ಒಂದೇ ಉಸಿರಲ್ಲಿ ಹೇಳಬೇಕು, ಒಂದೇ ಉಸಿರು, ಸ್ಟಾಪ್ ಇಲ್ಲ. ಮತ್ತು ಇನ್ನೊಂದು ಋಗ್ವೇದದಲ್ಲಿ ಅಂತೇಳಿ ಅಲ್ಲಿ ನಿಮಗೆ ಕೆಳಗೆ ಸ್ವರ, ಮೇಲೆ ಸ್ವರ, ವೃತ್ತ ಅಂತ, ಅನುವೃತ್ತ ಅಂತ, ವೃತ್ತ ಅಂತ, ಅನುವೃತ್ತ ಅಂತ ಮೇಲೆ ಹೇಳ್ತಾರೆ. ಸಂಸ್ಕೃತದಲ್ಲಿ ಹಂಗೆ ಹೇಳ್ತಾರೆ, ವೃತ್ತ ಅಂತ ಕೆಳಗಡೆ, ಅನುವೃತ್ತ ಅಂತ ಅಂದರೆ ಮೇಲ್ಗಡೆ ಸ್ವರ, ಕೆಳಗೆ ಮೇಲೆ ಮೇಲೆ ಹೋಗುತ್ತೆ ಅಲ್ವಾ, ಆ ಥರ ಹೇಳೋದು. ಸೊ ಈಗ ನಮಗೆ ವೇದವ್ಯಾಸರು ಯಾರು ಅಂತ ಕೇಳೋದು. ಓಕೆ, ಸೊ ಈಗ ತುಂಬ ಕಥೆ ಇದೆ. ವೇದವನ್ನು ಭಾಗ ಮಾಡಿದವರು ಅಂತ ಹೇಳಲ್ಲ, ವೇದವ್ಯಾಸರು ಯಾರು ಅಂತ ತಿಳ್ಕೊಳ್ಳೋಣ. ವೇದ ಭಾಗ ಮಾಡ್ತಾರೆ ಅವರು, ಹೌದು, 4 ವಿಧಗಳಾಗಿ ಮಾಡ್ತಾರೆ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಸೊ ಈಗ ವೇದವ್ಯಾಸರು ಯಾರು ಅಂತ, ವೇದವ್ಯಾಸರು ಶಂತನು ಮಹಾರಾಜ ಹಾಗೂ ಸತ್ಯವತಿ ಮಹಾರಾಣಿಯ ಮಗ. ಮಹಾರಾಣಿ ಸತ್ಯವತಿಯ ಮಗ, ಯಾಕಂದರೆ ಅವರ ಸಮ್ಮೇಳನದಿಂದ ಆಗಿರುವಂತಹ ಮಗ. ಅದ್ಭುತವಾದಂತಹ ಶಕ್ತಿ ಕೊಂಡಂತಹ ಒಂದು ಮಗ ವೇದವ್ಯಾಸರು. ಯಾಕಂದರೆ ನಾವು ಸಣ್ಣ ವೇದವ್ಯಾಸರು ಸತ್ಯವತಿ ಅವರು ಮತ್ತು ಹಾಗೆ ಶಂತನು ಮಹಾರಾಜರ ಒಂದು ನಿಂತ್ಕೊಂಡಿದ್ದ ಅವರ ಮದುವೆ ಆಗೋ ಸಮಯ ಆದ ಮೇಲೆ ಅವರ ಸಂಬಂಧದಿಂದ ಒಂದು ಮಗು ಹುಟ್ಟಿದ್ದು. ಅದು ತಕ್ಷಣ ದೊಡ್ಡವರಾಗಿದ್ದಾರೆ. ಅಂಥ ಅದ್ಭುತ ಮನುಷ್ಯರು, ಗೊತ್ತುಂಟು ಅವರು. ದೇವರು ವೇದವ್ಯಾಸರು. ಚಿಕ್ಕ ಮಗುವಿದ್ದದ್ದು ಇಷ್ಟು ದೊಡ್ಡದಾಗ್ಬಿಟ್ಟು ವೇದವ್ಯಾಸರು ಆಶೀರ್ವಾದ ಮಾಡಿಕೊಂಡು ಸಲಿದಾನ ಅಂದರೆ ಮಾಯಕ್ಕಾದ್ರು. ಇಷ್ಟು ಒಂದು ಕಥೆ ಇದೆ ಅದಕ್ಕೆ ವೇದವ್ಯಾಸರದು. ಒಂದು ದೊಡ್ಡ ಕಥೆಗಳಿದೆ ವೇದವ್ಯಾಸರದು. ಮತ್ತು ನಿಮಗೆ ನೆಕ್ಸ್ಟ್ ಏನು ಬರುತ್ತೆ ಅಂದರೆ, ವೇದವ್ಯಾಸರು ಯಾವುದೆಲ್ಲ ರಚಿಸಿದ್ದಾರೆ ಅಂತ ಕೆಲವು ಪ್ರಶ್ನೆಗಳಿರುತ್ತೆ. ಸೊ ವೇದವ್ಯಾಸ ರಚಿಸಿರುವಂತಹ ಗ್ರಂಥಗಳಂದರೆ ಮಹಾಭಾರತವನ್ನು, ಹಾಗೆ ರಾಮಾಯಣ ವಾಲ್ಮೀಕಿಯವರು ಬರೆದಿರೋದು. ಮತ್ತು ರಚನೆ ಮಾಡಿರೋರು ಅವ್ರು ಬರೆದಿದ್ದಾರೆ. ವಾಲ್ಮೀಕಿ ರಾಮಾಯಣ ಬರೆದು ವಾಲ್ಮೀಕಿಯವರು ಬರೆದಿದ್ದಾರೆ. ಸೊ ಈಗ ನೆಕ್ಸ್ಟ್ 18 ಪುರಾಣಗಳು, ಅದನ್ನು ಬ್ರಹ್ಮದೇವರು ವೇದವ್ಯಾಸ ರಚನೆ ಮಾಡಿದ್ದಾರೆ. ವೇದವ್ಯಾಸರು ಅದನ್ನು ರಚನೆ ಮಾಡಿದ್ದಾರೆ. ಹಾಗೆ ಅದನ್ನು ಎಷ್ಟೆಷ್ಟು ಭಾಗಗಳಲ್ಲೆಲ್ಲ ಅದು ಪುರಾಣಗಳಿವೆ. ಅದರಲ್ಲಿ ಒಂದೊಂದು ಅರ್ಥಗಳು ತಿಳಿಸ್ತವೆ. ಗರುಡ ಪುರಾಣ, ಸ್ಕಂದ ಪುರಾಣ, ಲಿಂಗ ಪುರಾಣ, ಅಗ್ನಿ ಪುರಾಣ, ಗರುಡ ಪುರಾಣ ಎಲ್ಲ ಒಂದೊಂಥರ, ಒಂದು ಅಗ್ನಿ ಪುರಾಣ ಎಲ್ಲ ಒಂಥರ ಬೇರೆ ಬೇರೆ ಟೈಪಲ್ಲಿ ಅರ್ಥಗಳನ್ನ ತಿಳಿಸ್ತವೆ. ಸೊ ಅದೆಲ್ಲ ನೀವು ತಿಳ್ಕೊಳ್ತಾ ಹೋದರೆ ನಿಮಗೆ ಆಚಾರ್ಯ ಪ್ರವಚನ ಸಿಗುತ್ತೆ. ಅಲ್ಲಿ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಪ್ರತಿಯೊಂದು ಪುರಾಣಗಳ ಬಗ್ಗೆ ಒಂದು ತಿಳುವಳಿಕೆ ಕೊಟ್ಟಿದ್ದಾರೆ. ಹಾಗೆ ಭಾಗವತ ಮತ್ತು ಭಗವದ್ಗೀತೆ ಎಲ್ಲ ಉಪದೇಶ ಮಾಡ್ತಾರೆ. ಯೂಟ್ಯೂಬ್ನಲ್ಲಿ ಎಷ್ಟೋ ಕಥೆಗಳು ಇದಿದೆ, ಪ್ರವಚನಗಳಿವೆ, ಮಾಡ್ತಾರೆ ಆಚಾರ್ಯರು. ಅದನ್ನೇ ನೋಡ್ಕೊಂಡು ನೀವು ಕಲ್ತ್ಕೋಬೋದು. ಸೊ ಈಗ ವೇದವ್ಯಾಸರು ಭಾಗ ಮಾಡಿದ್ದಾರೆ, ಹೌದಲ್ವಾ? ವೇದವನ್ನು ಯಾಕೆ ಭಾಗ ಮಾಡಿದ್ದು ಅದು ಪ್ರಶ್ನೆ. ವೇದವನ್ನು ಯಾಕೆ ಭಾಗ ಮಾಡಿದ್ದು? ಇದು ಒಟ್ಟಾಗಿತ್ತು ವೇದ ಅಂತ ಹೌದು, ಒಪ್ಕೋತೀವಿ. ಆದರೆ ವೇದವನ್ನು ಭಾಗ ಮಾಡುವ ಕಾರಣ ಇನ್ನೊಂದಿದೆ. ಯಾಕಂದರೆ ಜನರಿಗೆ ವೇದವು ಪ್ರತಿಯೊಂದಾಗಿ ಅರ್ಥವಾಗಲಿ ಎಂಬುದನ್ನು ಕನ್ನಡದಲ್ಲಿ ಬರೆದಿದ್ದಾರೆ. ನಿಜವಾಗಿ ಸಂಸ್ಕೃತದಲ್ಲಿ ವೇದ ಇತ್ತು ಮೊದಲು ಸಂಸ್ಕೃತದಲ್ಲಿ ವೇದ ಇತ್ತು, ಅದನ್ನು ಕನ್ನಡದಲ್ಲಿ ರಚನೆ ಮಾಡಿದ್ದಾರೆ. ವೇದವ್ಯಾಸರು ಅದನ್ನು ಭಾಗ ಮಾಡಿಕೊಂಡು ಕನ್ನಡದಲ್ಲಿ ಬರೆದಿದ್ದಾರೆ ವೇದವನ್ನು. ನೀವು ಕನ್ನಡ ಪುಸ್ತಕ ನೋಡಿದ್ದೀರ, ಸಂಸ್ಕೃತ ಪುಸ್ತಕ ಎಲ್ಲ ನೋಡಿದ್ದೀರ. ಋಗ್ವೇದ ಸಂಹಿತಾ ಪುಸ್ತಕದಲ್ಲಿ ಸಂಸ್ಕೃತದಲ್ಲಿ ಪೂರ್ತಿ ಋಗ್ವೇದ ಪುಸ್ತಕಗಳು ಇವೆ, ವೇದಗಳಿವೆ. ಋಗ್ವೇದ ಎಷ್ಟು ವೇದಗಳಿವೆ ಅದೆಲ್ಲ ಇದೆ. ಸೊ ಇದೆಲ್ಲ ಒಂದು ಸಂಹಿತಾ ಪುಸ್ತಕದಲ್ಲೇ ಇದೆ. ಸಂಹಿತಾ ಪುಸ್ತಕ, ಋಗ್ವೇದ ಸಂಹಿತಾ ಹೇಳಿದ್ರೆ ಸಿಗುತ್ತೆ, ಋಗ್ವೇದ ಸಂಹಿತಾ ಅಂತ. ಅದರೆಲ್ಲ ಪೂರ್ತಿಯಾಗಿದೆ, ಸಂಸ್ಕೃತದಲ್ಲಿ ಬರೆದಿದ್ದಾರೆ ಪುಸ್ತಕದಲ್ಲಿ. ಮುಂದೆ ಏನಂದರೆ, ಈಗ ವೇದವ್ಯಾಸರು ಒಂದು ರಚನೆ ಮಾಡ್ತಾರೆ. ಎಲ್ಲ ರಚನೆ ಮಾಡಿಕೊಂಡು ಬ್ರಹ್ಮಾಂಡ ಅದೆಲ್ಲ ಒಂದು ಫೇಮಸ್ ಅಂದರೆ ಅವರು ಒಂದು
ಎಲ್ಲ ಕಡೆ ರಚನೆ ಮಾಡಿರ್ತಾರೆ. ಹಾಗೆ ಪುತ್ರ ಪ್ರದಾನ ಮಾಡ್ತಾರೆ ಯಾರಿಗೆ, ಧೃತರಾಷ್ಟ್ರ ಮತ್ತೆ ಹುಟ್ಟಿದ್ದು ಯಾರು, ಧೃತರಾಷ್ಟ್ರ ಮತ್ತೆ ಪಾಂಡುರಾಜ ವಿದುರ ಹುಟ್ಟಿದ್ದೇ ವೇದವ್ಯಾಸರ ಆಶೀರ್ವಾದದಿಂದ ಅಷ್ಟೇ. ಸೊ ಇಷ್ಟು ದೊಡ್ಡದು ಕಥೆಗಳೆಲ್ಲ ಸುಮಾರುಗಳಿವೆ. ಹೇಳ್ತಾ ಹೋದರೆ ತುಂಬ ಕತೆ, ಅದು ಎಳೀತಾ ಹೋಗ್ಬೇಕು ಅನ್ಸತ್ತೆ, ಅಷ್ಟು ದೊಡ್ಡ ಕಥೆಗಳಿವೆ. ಸೊ ಇನ್ನೂ ನಾವು ಅದರ ಬಗ್ಗೆ ಇನ್ನೂ ಡಿಸ್ಕಸ್ ಮಾಡೋಣ. ಇನ್ನೊಂದು ವಿಡಿಯೋದಲ್ಲಿ ಬರ್ತೀನಿ ಗಾಯ್ಸ್. ಅಲ್ಲಿವರೆಗೂ ಬಾಯ್ ಬಾಯ್.